ವಾ ನಿಂಗಣ್ಣಾರು ಬೇಜಾರು ಮಾಡ್ಕೊಂಡು ಹೆಂಗ್ ಕುಂತಿದಾರ ನೋಡ್ರಿ. ಅವ್ರ ಮಕ ನೋಡಕ್ ಆಗ್ತಿಲ್ಲ. ಹ್ಞೂ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಇನ್ನು ಮುಂದೆ ಐತೆ ಇನ್ನೂ ಇವರಿಗೆ. ಆ ಏನೋ ಪಾಪ ಒಳ್ಳೆಯವರು, ಹೋಗ್ಲಿ ಬಿಡು ಅಂತ ನಾವು ಸುಮ್ಕಾದ್ರೆ ಇವರು ನಮ್ಗೆದೇನೆ ಬಾಯಿ ಬಂದಂಗೆಲ್ಲ ಬೈತಾರಲ್ಲ, ನಮ್ಮ ಮೇಲೇನೆ ರೇಗಾಡ್ತಾರಲ್ಲ. ಎಷ್ಟು ಧೈರ್ಯ ಇರಬೇಕು ಇವರಿಗೆ. ನಾವು ಬಿಟ್ಬಿಡ್ತೀವ? ಆ ಮಾಡ್ತೀನಿ ತಡಿ, ಇನ್ನೊಂದು ಸ್ವಲ್ಪ ಹೇಳಿ. ಒಂದು ಸ್ವಲ್ಪ ನನಗೆ ಭಾಳ ಆಡ್ಕೊಂಡಿದ್ದಾರೆ ಇವರು, ಭಾಳ ಅಯ್ಯೋ ಅನ್ನಿಸ್ತಿದ್ದಾರೆ. ಹೆಂಗ್ ಬೇಕಂಗೆ ಮಾತಾಡ್ತಿದ್ದಾರೆ. ನನಗೆ ತಡಿಯೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಹೇಳ ಬರಬೇಕು ಇವರಿಗೆ ನಾನು ಏನಂತ. ನಿಂಗಣ್ಣರೇ, ನಿಂಗಣ್ಣರೇ, ಓಹೋ ನಿಂಗಣ್ಣಾರಲ್ಲ, ಸಾವ್ಕಾರ್ರು ಸಾವ್ಕಾರ್ರು. ಸಾವ್ಕಾರ್ರೆ, ಸಾವ್ಕಾರ್ರೆ. ಇದ್ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟಿದಾರಲ್ಲ? ಯಾಕೆ ಏನಾಯ್ತು? ಏನೋ ಭಾಳ ಯೋಚನೆ ಮಾಡ್ಕೊಂಡು ಕುಂತಿರಂಗಿದ್ದೀರಾ ಪಾಪ. ಏನಾಯ್ತೋ ಏನೋ. ಅದಕ್ಕೆ ಕಣ್ರಿ ರೀ ನಿಂಗಣ್ಣಾರೇ ಹೇಳೋದು. ಸ್ವಲ್ಪ ಮನುಷ್ಯ ಅಂದಮೇಲೆ ತಗ್ಬಗ್ಗಿ ಇರಬೇಕು ಅಂತ. ಯಾಕೆ ಹೇಳ್ರಿ ಹೇಳೋದು? ಸಿಕ್ತು ಅಂತ ಬೇರೆಯವರು ಕಷ್ಟಪಟ್ಟು ಮಾಡಿರೋದು ಎಲ್ಲ ಆಸ್ತಿ ಎಲ್ಲ ಸಿಕ್ತು ಅಂತ ದೂರಾಂಕಾರ ಜಂಬ ಮಾಡಿದ್ರೆ ಹಿಂಗೆ ಕಣ್ರಿ ಆಗೋದು. ಒಂದು ಸ್ವಲ್ಪನಾದ್ರೂ ಮನುಷ್ಯಂಗೆ ಇರಬೇಕು ಕಣ್ರಿ. ನಿಮ್ಮ ಹತ್ರ ಐತೇನ್ರಿ ಅದು? ಸ್ವಂತ ಸ್ವಂತ ಬಾವಂಗೇನೇನೆ ಮೋಸ ಮಾಡಿಬಿಟ್ಟು, ಇಲ್ದವೆಲ್ಲ ಸುಳ್ಳು ಹೇಳ್ಬಿಟ್ಟು, ಚಾಡಿ ಹೇಳ್ಬಿಟ್ಟು, ಅನ್ಯಾಯವಾಗಿ ಅವ್ರ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟು ಇಷ್ಟು ವರ್ಷದಿಂದ ಮಾಡಿರೋ ತ್ಯಾಗ, ತಪಸ್ಸು ಮಾಡ್ದಂಗೆ ಮಾಡಿದಾರ ಕಣ್ರಿ. ಆ ತೋಟ, ಹೊಲ, ಗದ್ದೆ, ಕೋಳಿ ಫಾರಮ್ಮು, ಕುರಿ ಫಾರಮ್ಮು ಎಲ್ಲದನ್ನು ಮಾಡ್ಬೇಕಂದ್ರೆ ಎಷ್ಟು ಶ್ರಮ ವಹಿಸಿದ್ದಾರೆ. ಈ ಮನೆ, ಹಳೆ ಮನೆ ನಿಮ್ಮ ಅಪ್ಪ ಕೊಡ್ಬೇಕಾದ್ರೆ ಈ ಹೊಸ ಮನೆ ಕಟ್ಬೇಕಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತೇನ್ರಿ ಅವರು? ಎಷ್ಟು ಶ್ರಮ ವಹಿಸಿದ್ದಾರೆ. ಸುಮ್ಕೆ ಬಂದ್ಬಿಡ್ತೇನ್ರಿ ಇವರೆಲ್ಲಾನು. ಮೋಸ ಮಾಡಿಬಿಟ್ರಲ್ಲ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡಿಬಿಟ್ರಲ್ಲ ನಮ್ಮ ಸಾವುಕಾರಿಗೆ. ಏನು ನನಗೆ ನೀವು ನನ್ನ ಚಾಲೆಂಜ್ ಮೇಲೆ ಅವನು ಅವನು ಸಿದ್ದಣ್ಣಂಗೆ ಕರ್ಕೊಂಡಿದೀಯ ಕೆಲಸಕ್ಕೆ. ಅವ್ನು ಸಿದ್ದಣ್ಣಂಗೆ ಅವನಿಗೆ ನೋಡುವಂತೆ ಇಲ್ಲ ಕಣ್ರಿ ರೀ ಸಾವುಕಾರ್ರೆ. ನೀವು ಕರೆದಿದ್ರು ನಾನು ನಿನ್ನ ಜೊತೆ ಬರ್ತಿರಲ್ಲ ಕಣ್ರಿ ರೀ. ನಿಂಗಣ್ಣರೇ, ನಮ್ಮ ಸಾವುಕಾರ ನನ್ನ ಹತ್ರ ಭಾಳ ನೀಯತ್ತು, ನಿಮ್ಮಂಗೇನಲ್ಲ. ನನ್ನ ಹತ್ರ ನೀಯತ್ತೈತೆ ಕಣ್ರಿ, ನೀಯತ್ತು. ನನಗೆ ನಮ್ಮ ಸಾವುಕಾರರು ಸಹಾಯ ಮಾಡಿದ್ದಾರೆ, ಕಷ್ಟದಲ್ಲಿ ಆಗಿದ್ದಾರೆ, ಮನೆ ಕೊಟ್ಟಿದ್ದಾರೆ, ನನಗೆ ಜೀವನ ಕೊಟ್ಟಿದ್ದಾರೆ, ಒಳ್ಳೇದು ಮಾಡಿದ್ದಾರೆ ನನಗೆ. ಅವ್ರಿಗೆ ಬಿಟ್ಬಿಟ್ಟು ಈಗ ಕಷ್ಟದಲ್ಲಿದ್ದಾರಂತ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಬಂದ್ಬಿಡ್ತೀನ? ನನ್ನ ಚಾಲೆಂಜ್ ಮೇಲೆ ಅವ್ನು ಸಿದ್ದಣ್ಣ ಕರ್ಕೊಂತೀರ? ಕರ್ಕೊಳ್ರಿ. ಅಂತ 100 ಜನ ಕರ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳಲ್ಲ ಕಣ್ರಿ ರೀ. ನಮ್ಮ ಹತ್ರ ಒಳ್ಳೆ ಬುದ್ಧಿ ಐತೆ, ಒಳ್ಳೆತನ ಐತೆ. ಎಲ್ಲೋದ್ರೂ ಭಗವಂತ ಅನ್ನ ಕೊಡ್ತಾನಂತ ಧೈರ್ಯ ಇದ್ದೇ ಕಣ್ರಿ ರೀ, ನಿಮ್ಮಂಗೇನಲ್ಲ. ಅದ್ರಲ್ಲೂ ನನ್ನ ಚಾಲೆಂಜ್ ಮೇಲೆ ಅವ್ನು ಸಿದ್ದಣ್ಣ ಕರ್ಕೊಂಡ್ಬಿಟ್ಟು ನೀವು ಸೇರಿಸ್ಕೊಂಡ್ಬಿಟ್ಟು ನೀವು ನನಗೇನೇನೆ ಕೋಪ ಬರ್ಸಂಗೆ ಮಾಡ್ತೀರಾ? ನಾನು ಯಾಕ್ರಿ ಕೋಪ ಮಾಡ್ಕೊಳ್ಳಿ? ನಾನು ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ? ಏನು ಮಾಡ್ತಿದ್ದೀರ ಅಂತ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಒಂದು ತಿಳ್ಕೊಳ್ರಿ ರೀ. ಯಾವತ್ತೂ ಕೂಡ ಅಷ್ಟೇ ನಿಂಗಣ್ಣರೇ, ಮೋಸ ಮಾಡಿದ್ರೆ ಹಿಂಗೆ ಕಣ್ರಿ ಆಗೋದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅನ್ಯಾಯವಾಗಿ ಹೆಂಗ್ ಬೇಕಂಗೆ ನಿಮಗೆ ಲೆಕ್ಕವಿಲ್ದಂಗೆ ತೆಂಗಿನಕಾಯಿಗಳು, ಎಳ್ನೀರು, ಏನೇನು ಬೇಕ್ರಿ ಎಲ್ಲದನ್ನು ಕಿತ್ತು ಲೆಕ್ಕವಿಲ್ದಷ್ಟು ಮಾರ್ತಿದಿರಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಬೇರೆಯವ್ರ ಪಾಪ ಮಾಡಿ ಹೋಗಿರೋದನ್ನ ಉಳಿಸ್ಕೊಂಡಕ್ಕೆ ಹೋಗೋದಕ್ಕೂ ಅಲ್ಲ, ನಿಮಗೆ ಬೆಳೆಸೋದಕ್ಕೂ ಆಗಲ್ಲ, ಶ್ರಮ ವಹಿಸಿ ಕೆಲಸ ಮಾಡೋದಕ್ಕೂ ಆಗಲ್ಲ. ಅಟ್ಲೀಸ್ಟು ಹಳೆ ಅವರೆಲ್ಲ ಕಷ್ಟಪಟ್ಟು ಮಾಡಿರೋದನ್ನ ಉಳಿಸ್ಕೊಂಡು ಹೋಗೋದಕ್ಕೂ ನಿಮಗೆ ಯೋಗ್ಯತೆ ಇಲ್ವಲ್ರಿ ರೀ? ಪಾಪ ಅತ್ಲಗಿ. ನಿಮ್ಮ ಮೇಲೆ ಎಷ್ಟು ಕೋಪ ಬರ್ತೈತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಏನ ನನಗೆ ಮೊದಲಿಂದ ನಾನು ಪ್ರೀತಿ ಇಟ್ಕೊಂಡಿದ್ದೀರಲ್ಲ ನನ್ನ ಮೇಲೆ, ಏನೋ ಒಳ್ಳೇದು ಮಾಡೋದಂತ ನಾವೇನೋ ಒಳ್ಳೆ ತಂದಿಂದ ಬಂದರೆ ನೀವು ಬರೀ ಮೋಸದ ಬುದ್ಧಿನೇ ಕಲಿತೀರಲ್ರಿ. ಸರಿ ಆಯ್ತು ಬಿಡ್ರಿ. ಇಷ್ಟು ಹೇಳೋಗೋಣ ಅಂತ ಬಂದೆ, ಮನಸ್ಸು ತಡಿತಿರ್ತಿರಲ್ಲ. ಹೆಂಗೆ ಹೇಳ್ಬಿಟ್ಟ ಇವನು? ಹೆಂಗೆಲ್ಲ ಮಾತಾಡ್ತಿದ್ದಾನೆ? ಮಾತಾಡು. ಎಷ್ಟು ದಿವಸ ಮಾತಾಡ್ತೀಯ? ನಾನು ನೋಡ್ತೀನಿ. ನಾನು ಕಳ್ತನ ಮಾಡಿರೋದು, ಕದ್ದು ಮಾರಿರೋದು ಎಲ್ಲದನ್ನು ಇರ್ತಾವ ಐತಲ್ಲ ಸಾಕ್ಷಿ. ಅದಕ್ಕೆ ಇವ್ರು ಹೇಳ್ದಂಗೆಲ್ಲ ನಾನು ಬಯಸ್ಕೊಳ್ತೀನಂತಾನೆ ಬಂದು ಬೈದು ಹೋಗ್ತಿದ್ದಾನ ಅವನು. ಇವ್ನು ಲೆಕ್ಕಾಚಾರಿ, ಎಲ್ಲ ಇವ್ನು ಲೆಕ್ಕಾಚಾರಿಯಿಂದಾನೆ, ಇವಂದೇ ತಲೆ. ಇವನಿಗೆ ನಾನು ಕೆಲ್ಸಕ್ಕೆ ಕರ್ಕೊಳ್ಳಿಲ್ವಲ್ಲ, ಸೇರಿಸ್ಕೊಳ್ಳಿಲ್ವಲ್ಲ, ಲೆಕ್ಕಾಚಾರ ಎಲ್ಲ ನೋಡ್ಕೊಳೋದಕ್ಕೆ ಇವನು ಬದಲು ಪಾಪ ನಮ್ಮ ಸಿದ್ದಣ್ಣ ಕರ್ಕೊಂಡಲ್ಲ, ಸೇರಿಸ್ಕೊಂಡಲ್ಲ. ಅದಕ್ಕೆ ಇವ್ನು ಲೆಕ್ಕಾಚಾರಿಗೆ ಬರೋ ಕೋಪ ನನ್ನ ಮೇಲೆ ತಡೆಯಕ್ಕಾಗ್ತಿಲ್ಲ. ಅದಕ್ಕೆ ಬಂದು ನನಗೆ ರೇಗ್ಸ್ ಹೋಗ್ತಾನೆ. ನನಗೆ ಇವ್ನು ಲೆಕ್ಕಾಚಾರಿ ಎಷ್ಟು ಕೋಪ ಬರೆಸ್ತಿದ್ದಾನಂದ್ರೆ ಹೇಳ್ಕೋಬಾರ್ದು. ಹೆಂಗ್ ಮಾಡ್ಕೊಂಡಿರ್ಬೇಕು ವಿಡಿಯೋ, ಯಾವ ರೀತಿ ಮಾಡ್ಕೊಂಡಿರ್ಬೇಕು. ನನಗೆ ಎಷ್ಟು ಬೇಜಾರಾಗ್ತೈತಂದ್ರೆ, ನೆನ್ನೆವರೆಗೂ ನಾನು ಹೆಂಗಿದ್ದೆ ನನಗೆ ಇಷ್ಟ ಬಂದಂಗೆ ಆರಾಮಾಗಿ ತಿನ್ಕೊಂಡು, ಒಳ್ಳೊಳ್ಳೆ ಮಟನ್ನು, ಚಿಕನ್ ಎಲ್ಲ ಊಟ ಮಾಡ್ಕೊಂಡು, ಕಬಾಬ್, ಬಿರಿಯಾನಿ ಎಲ್ಲ ತಿನ್ಕೊಂಡು, ನನಗೆ ಇಷ್ಟ ಬಂದಂಗೆ ಇದ್ದೆ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಅನ್ಯಾಯವಾಗಿ ಬಂದ್ಬಿಟ್ಟು ನಾನು ನೆಮ್ಮದಿ ಹಾಳು ಮಾಡಿಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಅದು ಯಾವಾಗ ನೋಡ್ಕೊಂಡ್ರೋ ಏನೋ, ಯಾರು ಸಹಾಯ ಕೇಳಿ ಇವಾಗ? ಏನು ಮಾಡೋಣ? ಒಂದು ದಿಕ್ಕೇ ತೋರಿಸ್ತಿಲ್ಲ. ಏನಾದ್ರೂ ನಮ್ಮ ಅಕ್ಕಂಗೇನೋ ಇಲ್ಲ ನಮ್ಮ ಅಪ್ಪಂಗೋ ಏನಾರು ಗೊತ್ತಾಗ್ಬಿಟ್ರೆ ನನಗೆ ಬಿಡ್ತಾರ? ನಮ್ಮ ಅಣ್ಣ ತಮ್ಮಂದ್ರು ಗೊತ್ತಾಗ್ಬಿಟ್ರೆ ಬಿಡ್ತಾರ?
ಯಾವುದೇ ಕಾರಣಕ್ಕೂ ಬಿರಲ್ಲ. ಅದರಲ್ಲೂ ಕೋಳಿ ಫಾರಂ ಬೇರೆ ಮಾಡಿಬಿಡ್ತಿದ್ದೀನಿ. ಅದು ಬೇರೆ ಒಂಥರ ಭಯ. ಆ ವಿಷಯ ನಮ್ಮ ಅಕ್ಕಂಗೂ ಗೊತ್ತಿಲ್ಲ, ನಮ್ಮ ಅಪ್ಪಂಗೂ ಗೊತ್ತಿಲ್ಲ. ಏನಾದರೂ ಗೊತ್ತಾಯ್ತು ಅಂದರೆ ನನಗೆ ಏನು ಗ್ಯಾರಂಟಿ ಬಿಡಲ್ಲ ಅವರು. ಯಾವುದೇ ಕಾರಣಕ್ಕೂ ನಾನು ಸುಮ್ಕೆ ಅಂತೂ ಬಿಡಲ್ಲ. ಏನು ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ. ದಿಕ್ಕೇ ತೋರಿಸ್ತಿಲ್ಲ ಅತ್ಲಾಗಿ. ಸುಮ್ಕಾರು ಇರಲಿಲ್ಲ ನಾನು. ಅವ್ರು ಇವ್ರದ್ದು ಮಾತು ಕೇಳ್ಕೊಂಡು ಅನ್ಯವಾಗಿ ಮಾರ್ಬಿಟ್ಟೆ. ಇವಾಗ ಏನು ಮಾಡಲಿ ನಾನು? ಎಲ್ಲೋಗನಂತ ಇದು ಮಾಡೋಣ? ಎಲ್ಲೋಗ್ಲಿ? ಚೈತ್ರಂಗೆ ಏನಾರು ಗೊತ್ತಾದ್ರೆ ಬೈತಾಳ? ಇಲ್ಲ ಇಲ್ಲ, ಬೈತಾಳೆ. ಆದ್ರೂ ಇರೋ ಸತ್ಯನ ಹೇಳ್ಬಿಡ್ಬೇಕು. ಚೈತ್ರ ಸಹಾಯನಾರ ಮಾಡ್ತಾಳೆ, ಏನಾದರೂ ಎಲ್ಪಾರು ಮಾಡ್ತಾಳೆ. ಅವಳಿಗೂ ಗೊತ್ತಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಇರೋ ಸತ್ಯನ ಹೇಳ್ಬಿಡ್ತೀನಿ ಚೈತ್ರನ ಮುಂದೆನಾದ್ರೂ. ನನಗೆ ಮನಸ್ಸೇ ತಡಿತಿಲ್ಲ ಅತ್ಲಾಗಿ. ತಪ್ಪು ಮಾಡ್ಕೊಂಬಿಟ್ನ ಏನ ಅತ್ಲಾಗಿ ನಾನು. ಚೈತ್ರ 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 ಚೈತ್ರ, ಏನು ಮಾಡ್ತಿದ್ಯಾ ಚೈತ್ರ? ಬಾಯಿಲಿ ಹೊರಗಡೆ, ಆಚೆ ಕಡೆ ಬಾರಮ್ಮ. ಇಲ್ಲಿ ಇಂಥವೇನೋ ಮಾತಾಡಬೇಕಿತ್ತು, ಏನೋ ಮುಖ್ಯವಾದ ವಿಷಯ ಏನೋ ಮಾತಾಡಬೇಕಿತ್ತು. ಬಾರ್ ಚೈತ್ರ ಇಲ್ಲಿ ಬೇಗ. ಒಂದು ಸ್ವಲ್ಪ ಏನು ಕೆಲಸ ಇದ್ರು. ಚೈತ್ರ ಚೈತ್ರ, ಬಂದೇನು ಚೈತ್ರ? ಅಯ್ಯೋ ಬಾರ್ ಚೈತ್ರ ಬೇಗ, ನನಗೆ ಮನಸ್ಸೇ ತಡಿತಿಲ್ಲ ಕಣ್. ಬಾರ್ ಚೈತ್ರ, ಭಯ ಭಯ ಆಗಂಗೆ ಆಗ್ತೈತೆ, ಹೆದರಿಕೆ ಆಗಂಗೆ ಆಗ್ತೈತೆ. ಬಾರ್ ಚೈತ್ರ ಇಲ್ಲಿ. ಯಾಕ್ರಿ ಯಾಕ್ರಿ ಒಂದೇ ಸಂಖ್ಯೆ ಕೂಕೊಂತೀರಾ ಅತ್ಲಾಗಿ? ನಿಮ್ದು ಯಾವತ್ತೂ ಇದೇ ಗೋಳ್ಕಂಡ್ರಿ ಅತ್ಲಾಗಿ. ಬರ್ತೀರಾ ಒಂದ್ 5 ನಿಮಿಷ ಸುಮ್ಕೆ ನಿಂತ್ಕೊಳ್ತೀರಾ? ಬಂದು ಏನು ಹಂಗೆ ಕಿರ್ಚಾಡ್ತಿರ್ತೀರಲ್ರಿ. ಬಾ ಚೈತ್ರ 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 ಅಂದ್ಕೊಂಡು ಮನೆ ಒಳಗಡೆ ಏನು ಕೆಲಸ ಮಾಡೋದು ಬೇಡವೇನ್ರಿ? ನಾನು ಏನು ಕೆಲಸ ಮಾಡೋದು ಬೇಡವಾ? ಹೋಗ್ರಿ ಅತ್ಲಾಗಿ. ಒಂದ್ರೇಟು ಅಡಿಗೆ ಮಾಡೋಣ ಏನಾದ್ರು ಅಂತ ನಾನು ನೋಡ್ತಿದ್ದೀನಿ. ಅಷ್ಟ್ರಲ್ಲಿ ಬಂದ್ಬಿಟ್ರೆ ನೀವು. ಒಳ್ಳೆ ಗೋಳ್ಕಂಡ್ರಿ ನಿಮ್ಮಿಂದ ಅತ್ಲಾಗಿ. ಯಾಕೆ ಮಗ ಒಂಥರ ಏನೋ ಮಾಡ್ಕೊಂಡಿದ್ದೀರಾ? ಏನಾಯ್ತ್ರಿ? ಯಾಕೆ ಏನಾಯ್ತು? ಯಾರ ಜೊತೆ ಏನಾರು ಚರ್ಚೆ ಗಿರ್ಚೆ ಮಾಡ್ಕೊಂಡ್ ಬಂದ್ರ? ಏನಾರು ಬೈಕಲ್ ಗೀಕಲ್ ಏನಾರು ಬರ್ಬೇಕಾದ್ರೆ ಏನಾರು ಬಿದ್ದು ಬಂದ್ರ? ಏನು ಹುಷಾರಿಲ್ವೇನ್ರಿ? ಜ್ವರ ಏನಾರು ಬಂದೈತೇನ್ರಿ? ತಲೆನೋವೇನ್ರಿ? ಏನಾಯ್ತ್ರಿ? ಮಕ ಒಂಥರ ಸೊಪ್ಪು ಮಾಡ್ಕೊಂಡಿದಿರಲ್ಲ. ಬಾಯ್ ಬಿಡ್ರಿ, ಏನಾಯ್ತಂತ? ಏನು ಹೇಳ್ದಲೆ ನೀವು? ಬಾಯ್ ಬಿಟ್ಟು ಹೇಳ್ದಲೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಏನಾಯ್ತಂತ ಹೇಳ್ರಿ. ಸುಮ್ಮನೆ ಯಾಕೆ ಕುಂತಿದ್ದೀರಾ? ಅಯ್ಯೋ ಏನಂತ ಹೇಳೋಣಮ್ಮ, ಏನಂತ ಹೇಳೋಣ ಚೈತ್ರ? ಎಲ್ಲ ಮುಗ್ದೋಯ್ತು ಕಣೆ, ಮುಗೀತು ಕಣೆ ನನ್ನ ಕತೆ ಚೈತ್ರ. ಇನ್ಮೇಲಿಂದ ನಾವೇನು ಸಾಮಾನ್ಯಕ್ಕೆ ಈ ಮನೇಲಿ ಸಾವುಕಾರರು ಆಗಿ ಉಳಿಯೋದು ಸಾಮಾನ್ಯಕ್ಕೆ ಕಾಣೆ ಕಣೆ. ನನಗೆ ಯಾಕೆ ಅನುಮಾನ ಬರ್ತೈತೆ. ಮನೆಯಿಂದ ನಮ್ಮ ಅಪ್ಪನೂ ನಮ್ಮ ಅಕ್ಕ ಇಬ್ರು ಸೇರ್ಕೊಂಡ್ಬಿಟ್ಟು ಸಾಮಾನ್ಯಕ್ಕೆ ಮನೆಯಿಂದ ಆಚೆ ಕಡೆ ಹಾಕಿದ್ರು ಏನು ಇದಿಲ್ಲ ಕಣೆ. ಗ್ಯಾರಂಟಿ ಹಾಕಿ ಹಾಕ್ತಾರೆ ನನ್ನ ಪ್ರಕಾರ. ನನಗೆ ಹಂಗೆ ಅನ್ನಿಸ್ತೈತೆ. ಒಂದು ಬ್ಯಾಗಲ್ಲಿ ಎಲ್ಲದೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕ ಹೋಗ್ಲಿ ಅತ್ಲಾಗ. ನಮ್ಮ ಮನೆ ಬಾರನೇ ಸರಿ ಇಲ್ಲ, ಇನ್ನೇನು ಮಾಡೋಣ? ಅನ್ಯಾವಾಗ ಹೋಗಿ ಹೋಗಿ ಅವ್ರ ಕೈಲಿ ತಗೊಳಕೊಂಬಿಟ್ಟಿದ್ದೀನಿ ಕಣೆ. ಏನು ಮಾಡೋಣ? ಹೋಯ್ತು ಕಣೆ, ಮುಗೀತು ಚೈತ್ರ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಕಣೆ, ಕೈ ಕಾಲೇ ಆಡ್ತಿಲ್ಲ. ಏನು ಮಾಡೋಣ ಚೈತ್ರ? ಇದು ಒಳ್ಳೆ ಕಥೆ ಆಗೋಯ್ತಲ್ರಿ ನಿಮ್ಮಿಂದ. ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ನಾವು ಏನಾದ್ರೂ ಪರಿಹಾರ ಹುಡುಕ್ಬೋದು. ಮುಗ್ದೋಯ್ತು ಕತೆ. ನಾವ್ ಇನ್ಮೇಲೆ ಸಾವುಕಾರರು ಅಲ್ಲ, ಮನೆ ಬಿಟ್ಟು ಹೋಗ್ಬಿಡ್ಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಏನ್ ತಿಳ್ಕೊಳ್ಳೋಣ ನಾನು? ಒಳ್ಳೆ ಕತೆ ಆಯ್ತು ಕಣ್ರಿ ನಿಮ್ಮಿಂದ. ಏನಂತ ಬಾಯ್ ಬಿಟ್ಟಾದ್ರೂ ಹೇಳ್ರಿ. ಸುಮ್ನೆ ಯಾಕೆ ಹಿಂಗ್ ತಲೆ ತಿಂತಿದ್ದೀರಾ ನೀವು? ಒಳ್ಳೆ ಕತೆ ಕಣ್ರಿ ನಿಮ್ಮಿಂದ. ಅಲ್ಲ ಸುಮ್ನೆ ಬಂದ್ಬಿಟ್ಟು ಹೋಯ್ತು ಕಣೆ, ನಮ್ದು ಆಸ್ತಿ ಎಲ್ಲ ಹೋಯ್ತು, ಮನೆ ಹೋಯ್ತು, ನಾವಿನ್ಮೇಲೆ ಸಾವುಕಾರರು ಅಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀರಾ ಸುಮ್ನೆ. ಏನಾಯ್ತು? ಚೈತ್ರ ಚೈತ್ರ, ನಿನಗೆ ಗೊತ್ತಿಲ್ದಂಗೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣೆ ಚೈತ್ರ. ಏನು ಗೊತ್ತೇನೆ ಚೈತ್ರ? ನಮ್ಮದು ಕೋಳಿ ಫಾರಮ್ ಐತಲ್ಲ, ಕೋಳಿ ಫಾರಮ್ನ ಮಾರ್ಬಿಟ್ಟಿದ್ದೀನಿ ಕಣೆ ಚೈತ್ರ ನಿನಗೆ ಹೇಳ್ದಂಗೆ. ಅಲ್ಲೇ ಮಾರಿ 1 ವಾರ ಆಯಿತು. ಆ ಶಂಕರಣ್ಣ ಇದಾರಲ್ಲ, ಆ ಶಂಕರಣ್ಣಂಗೆ ಗೊತ್ತಿಲ್ದಂಗೆ, ನಿಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ಮಾರ್ಬಿಟ್ಟಿದ್ದೀನಿ ಕಣೆ ಚೈತ್ರ. ಕೋಳಿ ಫಾರಮು, ಮೊಟ್ಟೆ ಎಲ್ಲದನ್ನು ಒಂದ್ ಕಡೆಯಿಂದ ಪೂರಾ ಮಾರ್ಬಿಟ್ಟಿದ್ದೀನಿ ಕಣೆ ಚೈತ್ರ. ಏನ್ರಿ ಹೇಳ್ತಿದ್ದೀರಾ ನೀವು? ಏನಂತ ಹೇಳ್ತಿದ್ದೀರಾ ಅಂತ ತಲೆ ಒಳಗಡೆ ಐತೇನ್ರಿ ನಿಮ್ಗೆ? ಅಲ್ಲ ಕಣ್ರಿ, ಕೋಳಿ ಫಾರಂ ಮಾಡಿದೀರಾ? ಅದೆಂಗ್ರಿ ಮಾರ್ಕೊಂಡ್ ಬಂದ್ಬಿಟ್ರಿ ನೀವು ಕೋಳಿ ಫಾರಂನ? ಯಾರಿಗ್ರಿ ಮಾರಿದ್ರಿ ನೀವು? ಹೆಂಗ್ರಿ ಮಾರ್ಕೊಂಡ್ ಬಂದ್ಬಿಟ್ರಿ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ನಿಮ್ಗೆ ಯಾಕ್ರಿ ಇಂಥ ದುರಾಲೋಚನೆಗಳೆಲ್ಲ ಬರ್ತಾ ಇದಾವೆ ನಿಮ್ಗೆ? ನಿಜಾಗ್ಲೂ ಮಾರ್ಬಿಟ್ಟಿದ್ದೀರೇನ್ರಿ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಹೆಂಗಪ್ಪ ಮಾಡೋದು? ಇಂಥವೆಲ್ಲ ಮಾಡ್ಕೊಂಬಂದು ಕಡೆಗೆ ನನ್ನ ತಲೆ ಮೇಲೆ ಇಡ್ತೀರಾ ನೀವು? ನನಗೆ ತಲೆ ತಿನ್ನೋದಕ್ಕೆ ನಮ್ ನೆಮ್ಮದಿ ಎಲ್ಲ ಹಾಳು ಮಾಡ್ತಿದ್ರಲ್ರಿ. ಯಾಕ್ರಿ ಮಾರಕ್ ಹೋದ್ರಿ? ನಿಮ್ಗೆ ಅದು ಕೋಳಿ ಫಾರಂ ಏನ್ರಿ ಮಾಡಿತ್ತು? ಊರಿಗೆ ಸಾವುಕಾರ ಅಲ್ರಿ, ನಿಮ್ಗೆ ಏನ್ರಿ ಕಡಿಮೆ ಆಗಿತ್ತು? ಏನ್ ಕಡಿಮೆ ಆಗಿತ್ತಂತ ಈ ರೀತಿ ಎಲ್ಲ ಮಾಡ್ತಿದ್ದೀರ ನೀವು? ಅಯ್ಯೋ ಅಲ್ಲ ಕಣ್ರಿ, ನಿಮ್ಗೆ ಹೊಲ ತೋಟ ಗದ್ದೆ ನೋಡ್ಕೊಳಕ್ಕೆ ಬರೀ 15 ದಿವಸ ಆಗಿಲ್ಲ ಕಣ್ರಿ ಹೇಳಿ. ಅಲ್ಲ ನೀವು ಕೋಳಿ ಫಾರಂ ಮಾರಿದಿರಲ್ಲ, ಇನ್ನೊಂದ್ 2-3 ತಿಂಗಳು ಬಿಟ್ರಿ ಅಂದ್ರೆ ಮನೆ ಹೊಲ ತೋಟ ಗದ್ದೆ ಎಲ್ಲ ಒಂದ್ ಕಡೆಯಿಂದ ಮಾರ್ಕೊಂಡ್ ಬಂದ್ಬಿಡ್ತೀರಾ, ನಮಗ್ ಬೀದಿಗೆ ತಗೊಂಡ್ ಬಂದ್ಬಿಡ್ತೀರಾ. ಅಯ್ಯೋ ಬೀದಿಗೆ ತಗೊಂಡ್ ಬರೋದಿರ್ಲಿ. ನನ್ಗೆ ಬರ್ತಾ ಇರೋ ಕೋಪಕ್ಕೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಇವಾಗ. ಅಷ್ಟು ಕೋಪ ಬರ್ತೈತೆ ನಿಮ್ ಮೇಲೆ. ಎಷ್ಟು ಕೋಪ ಬರ್ತೈತೆ ಅಂದ್ರೆ ನನಗೆ ಹೇಳ್ಕೊಳಕ್ ಆಗ್ತಿಲ್ಲ ಅತ್ಲಾಗಿ. ಅಷ್ಟೊಂದು ಕೋಪ ಬರ್ತೈತೆ. ಏನ್ ಮಾಡ್ತೀರಾ? ಒಳಗಡೆ ನಿಮ್ಮ ಅಕ್ಕ ಬೇರೆ ಇದಾರೆ, ಕೇಳಿಸ್ಕೊಂಡ್ರೆ ಎಡವಟ್ಟಾಗಿ ಹೋಗ್ಬಿಡುತ್ತೆ ಅಂತ ಸುಮ್ಕಿದ್ದೀನಿ.
ಅಯ್ಯೋ ನಿಮ್ಮ ಅಕ್ಕಂಗೆ ಇರ್ಲಿ ಕಣ್ರಿ. ಏನಾದ್ರೂ ನಿಮ್ಮ ಅಪ್ಪಂಗೆ ಎತ್ತಾದ್ರೆ ಬಿಟ್ರೆ ಬಿಡ್ತಾರೆ ಅಂದ್ರೆ ನಿಮ್ಗೆ ನಿಜಾಗ್ಲೂ ಬಿಡ್ತಾರೆ ಅಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರಗಳಿಗೆಲ್ಲ ಗೊತ್ತಾದ್ರೆ ಯಾರಿಗ್ರಿ ಮಾಡ್ಕೊಂಡ್ ಬಂದ್ರಿ ನೀವು ಕೋಳಿ ಫಾರಮ್ನ? ಯಾಕ್ರಿ ಇಂಥ ದುರಾಲೋಚನೆಗಳೆಲ್ಲ ಬರ್ತವೆ? ಏನ್ರಿ ಮಾಡೋಣ ಇವಾಗ? ನಾನು ಯಾರ ಹತ್ರ ಸಹಾಯ ಕೇಳ್ಕೊಂಡು ಹೋಗ್ಲಿ? ಏನ್ ಮಾಡೋಣ ನೀವೇ ಹೇಳ್ರಿ. ಅಯ್ಯೋ ನನ್ಗೆ ತಲೆ ಕೆಟ್ಟೋಗಂಗ ಆಗ್ತೈತೆ. ಇಲ್ಲಿ ಮುಂದೆ ನಿಂತ್ಕೊಬೇಡ್ರಿ, ನಾನು ಮುಂದೆ ಕೂತ್ಕೊಬೇಡ್ರಿ, ನೀವು ಎದ್ದೋಗ್ಬಿಡ್ರಿ ಇಲ್ಲಿಂದ ಮೊದ್ಲು. ಏನೋ ದೊಡ್ಡದಾಗಿ ಏನೋ ಮಾಡ್ತೀರಾ, ವ್ಯಾರಗಳು ನೋಡ್ಕೊಂತೀರಾ ಅಂತ ನಾವು ನಿಮ್ಮೇಲೆ ಬಿಟ್ವಲ್ಲ, ಅದೇ ನಾವು ಮಾಡಿದ ಮೊದಲನೇ ತಪ್ಪು. ಸುಮ್ನಿರೇ ಚೈತ್ರ, ಎದುರಿಸ್ಬೇಡ ಕಣೆ ಚೈತ್ರ, ಭಯ ಆಗಂಗ ಆಗ್ತಿದ್ದೆ ನನ್ಗೆ. ಏನ್ ಮಾಡನೆ ಚೈತ್ರ, ಮಾರದೇನೋ ಮಾರ್ಬಿಟ್ಟಿದೀನಿ. ಏನ್ ಮಾಡನೆ ಚೈತ್ರ, ಇವಾಗ ಭಯ ಆಗ್ತಿದೆ ನನಗ್. ನೀನೇ ಕಣೆ, ಇದೊಂದೇ ಒಂದ್ಸಲಿ ಏನಾದ್ರೂ ಮಾಡ್ಬಿಟ್ಟು ಅಪ್ಪಂಗೂ ಅಕ್ಕಂಗೂ ಯಾರಿಗೂ ಗೊತ್ತಿಲ್ಲಂಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬಚಾವ್ ಮಾಡ್ಬಿಡೆ ಚೈತ್ರ. ನಿನಗೆ ಕೇಳ್ದಂಗೆ ನಾನು ವ್ಯಾರ ಮಾಡಿದ್ದಕ್ಕೆ ದೊಡ್ಡ ತಪ್ಪು, ದೊಡ್ಡ ಶಿಕ್ಷೆ ಅನುಭವಿಸಿದೀನಿ ಕಣೆ ಚೈತ್ರ. ನಿನ್ ಕೈ ಮುಗಿತೀನಿ ಕಣೆ. ಏನಾದ್ರೂ ಮಾಡ್ಬಿಟ್ಟು ಇದೊಂದೇ ಒಂದ್ಸಲಿ ಕಾಪಾಡ್ಬಿಡೆ ಚೈತ್ರ, ಯಾರಿಗೂ ಗೊತ್ತಿಲ್ದಂಗೆ. ಏನ್ ಮಾಡನ್ ಹೇಳು? ನಾನು ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ಅನ್ಯವಾಗಿ ಹಾಳಾಗೋಗ್ಬಿಟ್ಟೆ ಕಣೆ ಚೈತ್ರ. ಹಿಂಗ್ ಏನ್ ಮಾಡನ್ ಹೇಳು? ನೀನೇ ಹಿಂಗೆಲ್ಲ ಇಲ್ದವೆಲ್ಲ ಏನೇನೋ ಹೇಳ್ಬಿಟ್ಟು ಭಯ ಹುಟ್ಟಿಸ್ತಿದ್ರೆ ನನಗೆ ಇನ್ನೂ ಇದ್ದಿದ್ಕೂ ಭಯ ಆಗ್ತಿರುತ್ತೆ ಕಣೆ ಚೈತ್ರ. ನೋಡ್ರಿ, ನಾನು ಏನು ಮಾಡಕ್ಕಾಗಲ್ಲ ಕಣ್ರಿ. ಮುಗ್ದೋಯ್ತು ನಿಮ್ ಕತೆ. ಅಲ್ಲ ಕಣ್ರಿ, ನಿಮಗ್ ಬುದ್ಧಿ ಐತಾ ಇಲ್ಲ ರೀ? ಯಾರಿಗ್ರಿ ಮಾರ್ಕೊಂಡ್ ಬಂದಿದ್ದೀರಾ ನೀವು ಇವಾಗ? ಯಾರಿಗ್ ಮಾರಿದ್ದೀರಾ ನೀವು ಕೋಳಿ ಫಾರಮ್ನ? ತಗೊಳಕಾದ್ರೂ ಆಗುತ್ತೆ ಅಂದ್ರೆ ಇವಾಗ? ಇಲ್ಲ ಕಣೆ ಚೈತ್ರ, ಆ ಶಂಕರಣ್ಣವ್ರಿಗೆ ಕೊಟ್ಟಿದ್ದೀನಿ. ಆ ಶಂಕರಣ್ಣಂಗೆ ತಿರ್ಗಾ ಕೇಳಿದೆ ನಾನು, ಶಂಕರಣ್ಣರೇ ಬೇಕಾದ್ರೆ ನೀವು ಏನು ಇದು ಮಾಡಿದಿರಲ್ಲ, ದಯವಿಟ್ಟು ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಟ್ಟು ನಮ್ಮ ಕೋಳಿ ಫಾರಮ್ನ ನನಗೆ ವಾಪಸ್ ಕೊಟ್ಬಿಡ್ರಿ ಶಂಕರಣ್ಣರೇ. ಏನಿದ್ರು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರಿದ್ದವ್ರು ಇಲ್ಲ ಅದೇನು ಕೊಟ್ಬಿಡೋಕ್ಕಾಗುತ್ತೆ? ಒಂದ್ಸಲಿ ಕೊಟ್ಟಿದ್ಯಾ ಅಂದಮೇಲೆ ನಾನು ಪುನಃ ಕೊಡಲ್ಲ ಕಣಪ್ಪ. ನೀನು ಸೈನ್ ಎಲ್ಲ ಹಾಕ್ಕೊಟ್ಟಿದ್ಯಾ, ಎಲ್ಲ ರಿಜಿಸ್ಟರ್ ಎಲ್ಲ ಮಾಡಿಕೊಟ್ಟಿದ್ಯಾ, ನಾನಂತೂ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಎಲ್ಲರೂ ನನಗೆ ಹೇಳ್ಬಿಟ್ರು. ಅದಕ್ಕೆ ಅತ್ಲಾಗಿ ಬಂದುಬಿಟ್ಟೆ ಚೈತ್ರ. ಇನ್ನೊಂದು ವಿಷಯ ಗೊತ್ತೇನೆ ಸಾಲದಕ್ಕೆ, ಈಗ ಏನಾಗೈತಂದರೆ ಈ ಬರೀ ಕೋಳಿ ಫಾರಮ್ ಮಾರ್ಕೊಂಡಿರೋದಲ್ಲ, ನೆನ್ನೆ ಮತ್ತೆ ನಾನು ತೋಟದಲ್ಲಿ ಒಂದು 2,000 ಕಾಯಿ, ಎಳ್ನೀರು 1,000, ಮತ್ತು ಬಾಳೆಗೊನೆ ಎಲ್ಲದೂ ಆ ಶಂಕರಣ್ಣಂಗೆ ಮಾರ್ತಿದ್ನ. ಅದೇ ಟೈಮಿಗೆ ಬಂದುಬಿಟ್ಟು ಇವನು ನಮ್ಮ ದಿಲೀಪ ಇದ್ದಾನಲ್ಲ, ನಮ್ಮ ಅಕ್ಕನ ಮಗ ದಿಲೀಪ, ಗಜೇಂದ್ರ, ರಂಗಜ್ಜ ಎಲ್ಲರೂ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಲ್ಲ ಕರೆಕ್ಟಾಗಿ ಮಾತಾಡ್ಕೊಂಡು ಮಾರ್ತಿದ್ದಿದ್ದೆಲ್ಲ ಅವರಿಗೆಲ್ಲ ವಿಚಾರ ಗೊತ್ತಾಗ್ಬಿಟ್ಟೈತೆ. ಅವ್ರು ಬೆಳಿಗ್ಗೆ ಬಂದುಬಿಟ್ಟು ನೀನೇನಾದರೂ ನಾವು ಹೇಳ್ದಂಗೆ ಮಾತು ಕೇಳಲಿಲ್ಲ ಅಂದರೆ, ಹೇಳ್ದಂಗೆ ಕೆಲಸ ಮಾಡಲಿಲ್ಲ ಅಂದರೆ ನಿನಗೇನಿಲ್ಲ, ನಿನಗೆ ಗ್ಯಾರಂಟಿ, ನಿನಗೆ ನಾವು ಮಾತ್ರ ಸುಮ್ಕೆ ಅಂತೂ ಬಿಡಲ್ಲ, ನಿನಗೆ ಹೇಳ್ತೀವಿ ಎಲ್ಲರ ಮುಂದೆನೂ. ನಿಮ್ಮ ಅಕ್ಕನ ಮುಂದೆನೂ, ನಿಮ್ಮ ಅಪ್ಪನ ಮುಂದೆ, ಎಲ್ಲರ ಮುಂದೆನೂ ಹೇಳ್ತೀವಂತ ಎದುರಿಸ್ತಿದ್ದಾರೆ ಕಣೆ ಚೈತ್ರ. ಆಯ್ತು, ಮುಗೀತು ಬಿಡ್ರಿ. ಇನ್ನು ಮುಗೀತು ಕತೆ. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಿ. ಏನ್ರಿ ಮಾಡೋದು ಇವಾಗ? ತಲೆ ಕೆಟ್ಟೋಗಂಗ ಆಗ್ತೈತಲ್ರಿ. ಯಾಕ್ರಿ ಬಂತು ನಿಮ್ಗೆ ಇಂಥ ದುರ್ಬುದ್ಧಿ? ಯಾಕ್ರಿ ಬಂತು ನಿಮ್ಗೆ ಈ ದುರ್ಬುದ್ಧಿ? ಅಯ್ಯೋ, ಯಾರಿಗೆ ಗೊತ್ತಾಗ್ಬಾರ್ದು ಅಂದ್ಕೊಂಡಿದ್ದು, ಯಾರಿಗೆ ವಿಚಾರ ತಿಳಿಬಾರ್ದು ಅಂದ್ಕೊಂಡಿದ್ದು ಅವ್ರಿಗೆ ಮೊದ್ಲು ತಿಳಿಯಂಗ್ ಮಾಡಿ ಬಂದಿದ್ದೀರಲ್ರಿ. ಅವ್ರು ಸುಮ್ಕಿರ್ತಾರೇನ್ರಿ? ಸುಮ್ಕಿರ್ತಾರ? ನಿಮ್ಮ ಅಕ್ಕಂಗೂ ಗೊತ್ತಾಗ್ಬಿಟ್ರೆ ಬಿಡಲ್ಲ ಕಣ್ರಿ. ಅನ್ಯಾಯವಾಗಿ ನಿಮ್ಮಿಂದಾಗಿ ಮನೆಯಿಂದ ಆಚೆ ಕಡೆ ಹೋಗಂಗ ಆಯ್ತಲ್ರಿ ಪದೇ ಪದೇ. ಮುಗೀತು ಬಿಡ್ರಿ, ಇನ್ನೇನು ಮಾಡಕ್ಕಾಗಲ್ಲ. ಈ ಮನೆ ಆಸೆ, ಕೋಳಿ ಫಾರಮು, ಕುರಿ ಫಾರಮು ಎಲ್ಲಾದ್ರೂ ಆಸೆ ಬಿಟ್ಬಿಡ್ರಿ. ಇನ್ನೇನು ಮುಗೀತು. ನಮ್ಗಂತೂ ಮನೆಯಿಂದ ಆಚೆ ಕಡೆ ಕಳ್ಸೋದಂತೂ ಗ್ಯಾರಂಟಿ. ನಮ್ಗೆ ಇನ್ನೇನೈತೆ? ಏನೇನು ಇಲ್ಲ ಬಿಡ್ರಿ, ಎಲ್ಲ ನಿಮ್ಮಿಂದಾನೆ. ಅಯ್ಯೋ ಸುಮ್ಕಿರೆ ಚೈತ್ರ, ಏನೇನೋ ಹೇಳಿ ಎದುರಿಸ್ಬೇಡ. ಏನಾದರೂ ಒಂದು ಐಡಿಯಾ ಮಾಡೇ ಚೈತ್ರ. ನಿನಗೆ ಸಿಕ್ಕಾಬಟ್ಟೆ ಐಡಿಯಾ ಐತೆ, ಏನಾದರೂ ಒಂದು ಐಡಿಯಾ ಹುಡ್ಕೆ ಚೈತ್ರ. ಏನು ಮಾಡಿದ್ರು ನಮ್ಮ ಅಪ್ಪ ನನಗೆ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಕಡೆ ಕಳಿಸ್ಬಾರ್ದು, ನಮ್ಮ ಅಪ್ಪನೂ ನಮ್ಮ ಅಕ್ಕ. ಆ ರೀತಿ ಏನಾದರೂ ಒಂದು ಐಡಿಯಾ ಹುಡ್ಕೆ ಚೈತ್ರ, ಪ್ಲೀಸ್ ಕಣೆ. ಕಷ್ಟ ಟೈಮಲ್ಲಿ ನೀನೇ ತಾನೇ ನನಗೆ ಎಲ್ಲ ಸಲಿನೂ ಬಚಾವ್ ಮಾಡೋದು. ಇದೊಂದೇ ಒಂದ್ಸಲಿ ನಿನಗೆ ಗೊತ್ತಿಲ್ದಂಗೆ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೊಂದೇ ಒಂದ್ಸಲಿ ಏನಾದರೂ ಮಾಡಿಬಿಟ್ಟು ಹೆಲ್ಪ್ ಮಾಡೇ ಚೈತ್ರ. ಇಲ್ಲ ಕಣ್ರಿ, ನಾನು ಏನು ಮಾಡಲ್ಲ ಕಣ್ರಿ. ನಾನಂತೂ ನಿಮ್ಗೆ ಏನು ಸಹಾಯ ಅಂದ್ರೆ ಏನು ಸಹಾಯ ಮಾಡಲ್ಲ ಕಣ್ರಿ. ಯಾಕಂತೀರಾ? ನಿಮ್ಗೆ ಹಿಂಗೆ ನೀವು ತಪ್ಪು ಮಾಡ್ಕೊಂಡ್ ಬಂದಾಗ ನಾನು ಸಹಾಯ ಮಾಡೋದಕ್ಕೇನೆ ನೀವು ಇನ್ನೂ ಜಾಸ್ತಿ ಅನ್ನಂಗೇನೆ ಮಾಡ್ಕೊಂಡ್ ಬರ್ತಿರೋದು. ಬೇಡವೇ ಬೇಡ, ನಿಮ್ ಸಾಹಸನೆ. ಏನಾದ್ರೂ ಮಾಡ್ಕೊಂಡ್ ಹೋಗ್ರಿ.